ನಮ್ಮ ದೈನಂದಿನ ಜೀವನದಲ್ಲಿ ಈ ಸಾಮಾನ್ಯ ಗಣಿತದ ಲೆಕ್ಕಾಚಾರಗಳು ಯಾವಾಗ್ಲೂ ನಿಖರವಾಗಿರ್ತವೆ ಅಲ್ವಾ? ಅಂದ್ರೆ 2ಕ್ಕೆ 2 ಸೇರಿಸಿದ್ರೆ 4 ಅಂತ ನಮಗೆಲ್ಲ ಗೊತ್ತೇ ಇದೆ. ಖಂಡಿತ. ಅದು ಬದಲಾಗದ ಸತ್ಯ. ಒಂದು ವೇಳೆ ನಮ್ಮ ಕೈ ಮುರಿದರೆ ಎಕ್ಸ್ರೇ ಯಂತ್ರ ಆ ಮುರಿದ ಮೂಳೆಯ ಬಿಳಿ ಗೆರೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ವೈದ್ಯರು ಅದನ್ನ ನೋಡಿ ಇಲ್ಲಿದೆ ಸಮಸ್ಯೆ ಅಂತ ನೇರವಾಗಿ ಹೇಳ್ತಾರೆ. ಅಲ್ಲಿ ಎಲ್ಲವೂ ಕಪ್ಪು ಬಿಳಿಪಿನಷ್ಟೇ ಸ್ಪಷ್ಟ. ನಮ್ಮ ಭೌತಿಕ ಜಗತ್ತಿನ ನಂಬಿಕೆ ಏನಪ್ಪಾ ಅಂದ್ರೆ, ಒಂದು ದೊಡ್ಡ ಸಮಸ್ಯೆ ಇದ್ರೆ ಅದನ್ನ ಬಗೆಹರಿಸಲು ದೊಡ್ಡ ಸಂಪನ್ಮೂಲಗಳೇ ಬೇಕು. ಹೌದು. ಮನುಷ್ಯನ ಇಡೀ ಬದುಕು ನಡೆಯುವುದೇ ಈ ಲೆಕ್ಕಾಚಾರದ ಮೇಲೆ ತಾನೇ. ನಮಗೆ ಕಣ್ಣಿಗೆ ಕಾಣುವ ಅಳೆಯಬಹುದಾದ ವಿಷಯಗಳೆಂದರೆ ತುಂಬಾ ಸಮಾಧಾನ. ಆದ್ರೆ ಇನ್ನು ನಾವು ನೋಡಲಿರುವ ಒಂದು ಐತಿಹಾಸಿಕ ಘಟನೆ ಈ ಸಾಮಾನ್ಯ ಗಣಿತದ ಮತ್ತು ತರ್ಕದ ನಿಯಮಗಳನ್ನ ಸಂಪೂರ್ಣವಾಗಿ ಬುಡಮೇಲ್ ಮಾಡುತ್ತೆ. ಈ ಆಳವಾದ ಅಧ್ಯಯನದಲ್ಲಿ ನಾವು ಕೆಲವು ಅತ್ಯುತ್ತಮ ವಿಶ್ಲೇಷಣಾತ್ಮಕ ಮೂಲಗಳನ್ನ, ಮುಖ್ಯವಾಗಿ ವರ್ಕಿಂಗ್ ಪ್ರೀಚರ್ ಮತ್ತು ಪ್ರಿಸೆಪ್ಟ್ ಆಸ್ಟಿನ್ ಕಾಮೆಂಟ್ರಿಗಳ ಒಳನೋಟಗಳನ್ನ ತೆಗೆದುಕೊಂಡಿದ್ದೇವೆ. ನಿಜ. ಇದು ಜಾನ್ ಬರೆದ ಸುವಾರ್ತೆಯ 6ನೇ ಅಧ್ಯಾಯದ ಒಂದು ಪ್ರಸಿದ್ಧ ಘಟನೆ. ಹೌದು. ಕೇವಲ 5 ಬಾರ್ಲಿ ರೊಟ್ಟಿ ಮತ್ತು 2 ಮೀನುಗಳಿಂದ 5,000ಕ್ಕೂ ಹೆಚ್ಚು ಜನರಿಗೆ ಊಟ ಬಡಿಸಿದ ಆ ಪವಾಡ ಮತ್ತು ಅದರ ತಕ್ಷಣವೇ ನಡೆದ ಜೀವನದ ರೊಟ್ಟಿ ಅಂದ್ರೆ ಬ್ರೆಡ್ ಆಫ್ ಲೈಫ್ ಕುರಿತಾದ ಆಳವಾದ ಸಂಭಾಷಣೆ ನಮ್ಮ ಇಂದಿನ ವಿಷಯ. ಈ ಘಟನೆ ಕೇವಲ ಒಂದು ಪವಾಡದ ಕಥೆಯಲ್ಲ. ಖಂಡಿತ ಅಲ್ಲ. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ, ಮನುಷ್ಯನ ಭೌತಿಕ ಹಸಿವು ಮತ್ತು ಆಧ್ಯಾತ್ಮಿಕ ಹಸಿವಿನ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು, ಜೊತೆಗೆ ನಮ್ಮ ಮಿತಿಗಳು ದೇವರ ಸಮೃದ್ಧಿ ಮುಂದೆ ಹೇಗೆ ಕೆಲಸ ಮಾಡ್ತಾವೆ ಅನ್ನೋದನ್ನ ಬಿಡಿಸಿ ನೋಡೋದು. ಸರಿಯಾಗಿ ಹೇಳಿದ್ರಿ. ಸರಿ, ಇದನ್ನ ಬಿಡಿಸಿ ನೋಡೋಣ. ಈ ಕಥೆ ಶುರುವಾಗುವುದು ಯೇಸು ಮತ್ತು ಆತನ ಶಿಷ್ಯರು ಬಿಡುವಿಲ್ಲದ ಬೋಧನೆಯ ನಂತರ ವಿಶ್ರಾಂತಿಗಾಗಿ ಬೆತ್ಸೈದಾ ಬಳಿಯ ಬೆಟ್ಟಕ್ಕೆ ಹೋದಾಗ. ಇಲ್ಲಿ ಆ ಸನ್ನಿವೇಶದ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಶಿಷ್ಯರು ಒಂದು ಸುದೀರ್ಘವಾದ ಬೋಧನಾ ಪ್ರವಾಸ ಮುಗಿಸಿ ಹಿಂದಿರುಗಿದ್ರು. ಅವರು ದೈಹಿಕವಾಗಿ ಸಂಪೂರ್ಣ ದಣಿದಿದ್ರು. ಪಾಪ ಅವರಿಗೆ ರೆಸ್ಟ್ ಬೇಕಿತ್ತು. ಹೌದು. ಅಷ್ಟೇ ಅಲ್ಲ, ಅದೇ ಸಮಯದಲ್ಲಿ ಸ್ನಾನಿಕನಾದ ಯೋಹಾನನ ಮರಣದ ದುರಂತ ಸುದ್ದಿಯೂ ಅವರಿಗೆ ತಲುಪಿತ್ತು. ಮಾನಸಿಕವಾಗಿ ಮತ್ತು ದೈಹಿಕವಾಗಿಯೂ ಅವರು ಕುಗ್ಗಿ ಹೋಗಿದ್ರು. ಅವರು ಆ ಬೆಟ್ಟಕ್ಕೆ ಹೋದದ್ದೇ ಏಕಾಂತಕ್ಕಾಗಿ. ಆದ್ರೆ ಅಲ್ಲಿ ಅವರಿಗೆ ಸಿಕ್ಕಿದ್ದು ಏಕಾಂತವಲ್ಲ. ಒಂದು ನಿಮಿಷ. ನಾನೇನಾದ್ರೂ ಆ ಜಾಗದಲ್ಲಿದ್ದಿದ್ರೆ ನನ್ಗೆ ಖಂಡಿತ ಕೋಪ ಬರ್ತಿತ್ತು. ನಾನೊಂದು ರಜೆ ಬೇಕು ಅಂತ ಹೋದಾಗ ಸಾವಿರಾರು ಜನ ನನ್ನನ್ನೇ ಫಾಲೋ ಮಾಡ್ಕೊಂಡ್ ಬಂದ್ರೆ ಯಾರಿಗೆ ತಾನೇ ಕಿರಿಕಿರಿ ಆಗಲ್ಲ? ನಮಗಾದ್ರೆ ಕಿರಿಕಿರಿ ಆಗ್ತಿತ್ತು. ಅಪಾರ ಜನಸ್ತೋಮ ಅವರನ್ನು ಹುಡುಕೊಂಡಲ್ಲಿಗೆ ಬಂತು. ಆದ್ರೆ ಆ ಗುಂಪು ಆತನ ಬಳಿ ಬಂದದ್ದು ತಮ್ಮ ಪಾಪಗಳಿಂದ ರಕ್ಷಿಸುವ ರಕ್ಷಕನನ್ನ ಹುಡುಕೊಂಡಲ್ಲ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ಬೇಕು. ಓಹೋ, ಮೊತ್ತಿಯಾಗ್ ಬಂದ್ರು? ಆತನು ರೋಗಿಗಳನ್ನ ವಾಸಿ ಮಾಡ್ತಿದ್ದನ್ನ ಅವರು ನೋಡಿದ್ರು. ಮೂಲಗಳ ಪ್ರಕಾರ ಗ್ರೀಕ್ ಭಾಷೆಯಲ್ಲಿ ಈ ಪವಾಡಗಳಿಗೆ ಸೆಮಿಯಾನ್ ಅಂತ ಕರೆಯಲಾಗಿದೆ. ಅಂದ್ರೆ ಕೇವಲ ಸೂಚನೆಗಳು ಅಥವಾ ಸೈನ್ಸ್. ಇಲ್ಲಿ ವಿಷಯ ನಿಜವಾಗಿಯೂ ಕುತೂಹಲಕಾರಿಯಾಗ್ತಿದೆ. ಆ ಜನಸಂದಣಿಯು ಕೇವಲ ಪ್ರೇಕ್ಷಕರಂತೆ ವರ್ತಿಸ್ತಿತ್ತು ಅಲ್ವಾ? ಹೌದು. ಅವರು ಕೇವಲ ಆ ಕೌತುಕದ ದೃಶ್ಯಗಳಿಗೆ, ಆ ಮ್ಯಾಜಿಕ್ ರೀತಿಯ ಪವಾಡಗಳಿಗೆ ಆಕರ್ಷಿತರಾಗಿದ್ರು. ಅವರು ಯೇಸುವನ್ನ ಒಬ್ಬ ಆಧ್ಯಾತ್ಮಿಕ ಗುರುವಿನಿಗಿಂತ ಹೆಚ್ಚಾಗಿ ಕೇವಲ ತಮ್ಮ ಕಷ್ಟಗಳನ್ನ ತಕ್ಷಣವೇ ಪರಿಹರಿಸುವ ಒಬ್ಬ ಮಿರಾಕಲ್ ಮ್ಯಾನ್ ಎಂಬಂತೆ ನೋಡುತ್ತಿದ್ರು. ಆ ಸಮಯದಲ್ಲಿ ಪಾಸೋವರ್ ಹಬ್ಬ ಬೇರೆ ಸಮೀಪಿಸುತ್ತಿತ್ತು. ನಿಜ. ಆಗ ಜನರ ರಾಷ್ಟ್ರೀಯತಾವಾದಿ ಭಾವನೆಗಳು ತೀವ್ರವಾಗಿದ್ವು. ರೋಮನ್ನರ ದಾಸ್ಯದಿಂದ ತಮ್ಮನ್ನ ಬಿಡಿಸುವ ಒಬ್ಬ ರಾಜಕೀಯ ನಾಯಕನಿಗಾಗಿ ಅವರು ಕಾಯುತ್ತಿದ್ರು. ಆದ್ರೆ ಯೇಸುವಿನ ಪ್ರತಿಕ್ರಿಯೆ ಹೇಗಿತ್ತು ಅಂತ ನೋಡಿದ್ರೆ, ಆತನು ಕಿರಿಕಿರಿ ಮಾಡ್ಕೊಳ್ಳಿಲ್ಲ. ಬದಲಾಗಿ ಆ ಜನರಿಗೆ ಕುರುಬನಿಲ್ಲದ ಕುರಿಗಳಂತೆ ಕಂಡು ಕರುಣೆ ತೋರಿದನು. ಇಲ್ಲಿನ ಆಕರ್ಷಕ ವಿಷಯವೇ ಅದು. ಯೇಸುವಿನ ಈ ಕರುಣೆ ಕೇವಲ ಸೆಂಟಿಮೆಂಟ್ ಅಲ್ಲ, ಅದೊಂದು ಆಳವಾದ ಕಾಳಜಿ. ಅಂದ್ರೆ ಆತನು ಅವರ ದೈಹಿಕ ರೋಗಗಳನ್ನ ಮಾತ್ರ ಗುಣಪಡಿಸಿಲ್ಲ. ಹೌದು. ಆತನು ಅವರಿಗೆ ದೇವರ ರಾಜ್ಯದ ಬಗ್ಗೆ ಬೋಧಿಸಲು ಪ್ರಾರಂಭಿಸಿದನು. ಆಧ್ಯಾತ್ಮಿಕ ಮತ್ತು ಭೌತಿಕ ಅಗತ್ಯಗಳೆರಡನ್ನೂ ಆತನು ಸಮಾನವಾಗಿ ನೋಡಿದನು. ಹಸಿವಿನಿಂದ ಬಂದವರಿಗೆ ಕೇವಲ ತತ್ವಜ್ಞಾನವನ್ನ ಬೋಧಿಸಿ ಕಳುಹಿಸಲಿಲ್ಲ. ಹಾಗೆಯೇ ಕೇವಲ ಹೊಟ್ಟೆ ತುಂಬಿಸಿ ಆಧ್ಯಾತ್ಮಿಕ ಸತ್ಯಗಳನ್ನ ಮರೆಮಾಚಲಿಲ್ಲ. ಇದು ಇಂದಿನ ಮಾನವನ ಸ್ವಭಾವವನ್ನೇ ಪ್ರತಿಬಿಂಬಿಸುತ್ತೆ ಅಲ್ವಾ? ಆ ಜನರಿಗೆ ಕೇವಲ ದೈಹಿಕ ಅದ್ಭುತಗಳ ಮೇಲೆ ಮಾತ್ರ ಆಸಕ್ತಿ ಇತ್ತು, ಹೊರತು ಆ ಅದ್ಭುತಗಳನ್ನ ಮಾಡಿದಾತನ ಮೇಲಲ್ಲ. ಖಂಡಿತ. ನಮ್ಮ ಸಮಸ್ಯೆ ಪರಿಹಾರವಾದರೆ ಸಾಕು ಅನ್ನೋ ಮನಸ್ಥಿತಿ. ಯೇಸು ಇದನ್ನ ಅರ್ಥ ಮಾಡಿಕೊಂಡ್ರೂ ಅವರನ್ನ ದೂರ ತಳ್ಳಲಿಲ್ಲ. ಸಂಜೆಯಾಗುತ್ತಿದ್ದಂತೆ ಆ ಜನರಿಗೆ ಹಸಿವಾಗಲು ಶುರುವಾಯಿತು. ಆ ನಿರ್ಜನ ಪ್ರದೇಶದಲ್ಲಿ ಊಟದ ವ್ಯವಸ್ಥೆ ಇರ್ಲಿಲ್ಲ ತಾನೇ? ಇರ್ಲಿಲ್ಲ. ಆಗ ಯೇಸು ತನ್ನ ಶಿಷ್ಯನಾದ ಫಿಲಿಪ್ನನ್ನ ನೋಡಿ, ಇವರು ತಿನ್ನುವುದಕ್ಕೆ ನಾವು ಎಲ್ಲಿಂದ ರೊಟ್ಟಿ ಕೊಂಡುಕೊಳ್ಳೋಣ ಅಂತ ಕೇಳ್ತಾನೆ.
ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ಸೂಕ್ಷ್ಮ ವಿಚಾರ ಇದೆ. ಏನದು? ಯೇಸುವಿಗೆ ತಾನು ಏನು ಮಾಡಬೇಕು ಅಂತ ಮೊದಲೇ ಸ್ಪಷ್ಟವಾಗಿ ತಿಳಿದಿತ್ತು. ಗ್ರೀಕ್ನಲ್ಲಿ ಇಲ್ಲಿ ಒಂದು ನಿರ್ದಿಷ್ಟ ಪದ ಬಳಸಿದ್ದಾರೆ, ಪೈರಾಜೋ ಅಂತ. ಪೈರಾಜೋ ಅಂದ್ರೆ? ಇದರ ಅರ್ಥ ಸುಮ್ಮನೆ ಒಂದು ಸಾಧಾರಣ ಪ್ರಶ್ನೆ ಕೇಳುವುದಲ್ಲ, ಇದೊಂದು ನಂಬಿಕೆಯನ್ನ ಅಳೆಯುವ ಪರೀಕ್ಷೆ. ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಮನುಷ್ಯನ ತರ್ಕ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಹೊರತರಲು ಆತ ಈ ಪ್ರಶ್ನೆ ಕೇಳಿದನು. ಆದರೆ ನಾನು ಫಿಲಿಪ್ನ ಪರವಾಗಿ ನಿಲ್ಲೋಕೆ ಇಷ್ಟಪಡ್ತೀನಿ. ಫಿಲಿಪ್ ಹೇಳಿದ ಲೆಕ್ಕಾಚಾರ ನೋಡಿ, ಕನಿಷ್ಠ 200 ದಿನಾರಿಯಸ್ ಬೇಕು ಅಂತಾನೆ. ಆ ಕಾಲದಲ್ಲಿ ಒಬ್ಬ ಸಾಮಾನ್ಯ ಕೆಲಸಗಾರನ 8 ತಿಂಗಳ ಸಂಬಳ ಅದು, ಅಲ್ವಾ? ಹೌದು, ಅದು ದೊಡ್ಡ ಮೊತ್ತ. ಅಷ್ಟು ಹಣ ಇದ್ರೂ ಆ ಗುಂಪಿನಲ್ಲಿದ್ದ 5,000 ಪುರುಷರು ಜೊತೆಗೆ ಮಹಿಳೆಯರು ಮತ್ತು ಮಕ್ಕಳಿಗೆ ಒಂದೊಂದು ಸಣ್ಣ ತುತ್ತು ಕೊಡೋಕೂ ಆಗಲ್ಲ ಅಂತ ಲೆಕ್ಕ ಹಾಕ್ತಾನೆ. ಫಿಲಿಪ್ ವಾಸ್ತವವನ್ನ ತಾನೇ ಮಾತಾಡ್ತಿರೋದು. ಆತ ಒಬ್ಬ ಪ್ರಾಕ್ಟಿಕಲ್ ಮನುಷ್ಯ. ಫಿಲಿಪ್ನ ಲೆಕ್ಕಾಚಾರ ಗಣಿತದ ಪ್ರಕಾರ 100ಕ್ಕೆ 100 ಸರಿಯಾಗಿತ್ತು. ಮತ್ತೆ ಇಲ್ಲಿ ತಾರ್ಕಿಕವಾಗಿ ಯೋಚಿಸುವುದು ನಂಬಿಕೆಯ ಕೊರತೆ ಅಂತ ಯಾಕೆ ಕರಿಬೇಕು? ಇದನ್ನು ದೊಡ್ಡ ಚಿತ್ರಣಕ್ಕೆ ಜೋಡಿಸುವುದಾದ್ರೆ ಆತನ ವಾಸ್ತವಿಕತೆ ತಪ್ಪಲ್ಲ. ಆದರೆ ಆತನ ಸಮೀಕರಣದಲ್ಲಿ ಆತನು ಅತ್ಯಂತ ಪ್ರಮುಖವಾದ ಒಂದು ಅಂಶವನ್ನೇ ಮರೆತುಬಿಟ್ಟಿದ್ನು. ಯಾರು ಆ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಅನ್ನೋದನ್ನೇ ಆತನು ಮರೆತಿದ್ದ. ಅಂದ್ರೆ? ಫಿಲಿಪ್ ಮತ್ತು ಆಂಡ್ರ್ಯೂ ಇಬ್ರು ಇದೇ ಯೇಸು ಈ ಹಿಂದೆ ಕಾನಾ ಊರಿನಲ್ಲಿ ನೀರನ್ನ ದ್ರಾಕ್ಷಾರಸವನ್ನಾಗಿ ಮಾಡಿದ ಪವಾಡವನ್ನ ಕಣ್ಣಾರೆ ನೋಡಿದ್ದವರು. ಇಲ್ಲಿ ಸಮಸ್ಯೆ ಇರುವುದು ತಾರ್ಕಿಕವಾಗಿ ಯೋಚಿಸುವುದರಲ್ಲ, ಬದಲಾಗಿ ನಿರಾಶಾವಾದಿ ನಂಬಿಕೆಯಲ್ಲಿ. ನಿರಾಶಾವಾದಿ ನಂಬಿಕೆ ಅಂದ್ರೆ ಯಾವಾಗಲೂ ನಮ್ಮ ಕಣ್ಣೆದುರು ಇರುವ ಸಣ್ಣ ಲಭ್ಯವಿರುವ ಸಂಪನ್ಮೂಲಗಳನ್ನ ಮತ್ತು ನಮ್ಮ ಮಿತಿಗಳನ್ನ ಮಾತ್ರ ನೋಡುವುದು. ಸಮಸ್ಯೆಯನ್ನ ಬಗೆಹರಿಸುವ ದೇವರ ಅಪಾರ ಶಕ್ತಿಯನ್ನ ಮರೆತು ಬಿಡುವುದು. ಹಣವಿಲ್ಲದಿರುವುದೇ ಸಮಸ್ಯೆಯಾಗಿದ್ರೂ ಇಡೀ ವಿಶ್ವವನ್ನ ಸೃಷ್ಟಿಸಿದವನಿಗೆ ಆ ಊಟ ಹೊಂದಿಸಲು ಹಣದ ಅವಶ್ಯಕತೆ ಇರಲಿಲ್ಲ ಎಂಬುದನ್ನ ಫಿಲಿಪ್ ಗ್ರಹಿಸಲಿಲ್ಲ. ಅರ್ಥವಾಯಿತು. ಇದನ್ನು ನಾವು ದೊಡ್ಡ ಕಾರ್ಪೊರೇಟ್ ಸಾಲವನ್ನ ತೀರಿಸಲು ನಮ್ಮ ಜೇಬಿನಲ್ಲಿರುವ ಚಿಲ್ಲರೆ ಕಾಸುಗಳನ್ನ ಎಣಿಸಿ ಇದು ಅಸಾಧ್ಯ ಅಂತ ತೀರ್ಮಾನ ಮಾಡಿದ ಹಾಗೆ ಹೋಲಿಸಬಹುದು. ನಿಖರವಾಗಿ. ಅಷ್ಟರಲ್ಲಿ ಆಂಡ್ರೂ ಅನ್ನೋ ಇನ್ನೊಬ್ಬ ಶಿಷ್ಯ ಬಂದು ಗುಂಪಿನಲ್ಲಿದ್ದ ಒಬ್ಬ ಹುಡುಗನ ಬಳಿ 5 ಬಾರ್ಲಿ ರೊಟ್ಟಿ ಮತ್ತು 2 ಸಣ್ಣ ಮೀನುಗರು ಇರುವುದಾಗಿ ಹೇಳ್ತಾನೆ. ಇಲ್ಲಿ ಗಮನಿಸಬೇಕಾದದ್ದು ಬಾರ್ಲಿ ರೊಟ್ಟಿ ಅಂದ್ರೆ ಆ ಕಾಲದಲ್ಲಿ ಬಡವರು ತಿನ್ನುತ್ತಿದ್ದ ಅತ್ಯಂತ ಅಗ್ಗದ ಆಹಾರ. ಹೌದು, ಮತ್ತು ಆ ಮೀನುಗಳು ಕೂಡ ಹೊಟ್ಟೆ ತುಂಬಿಸುವಂತಹುದಲ್ಲ, ಕೇವಲ ರುಚಿಗಾಗಿ ಬಳಸುವ ಸಣ್ಣ ಉಪ್ಪಿನಕಾಯಿಯಂತಹ ಮೀನುಗಳು. ಆಂಡ್ರೂ ಕೂಡ ಇಷ್ಟು ಜನರಿಗೆ ಇವು ಯಾವ ಮೂಲೆಗೆ ಅಂತ ಹತಾಶೆಯಿಂದಲೇ ಕೇಳ್ತಾನೆ. ಇದು ಮನುಷ್ಯನ ಸಹಜ ಹತಾಶೆ. ಆದರೆ ಆ ನಂತರ ನಡೆಯೋದೇ ಪವಾಡದ ನೈಜ ಪ್ರಕ್ರಿಯೆ. ಆ ಸಣ್ಣ ಹುಡುಗ ತನ್ನ ಬಳಿಯಿದ್ದ ಆ ಅತ್ಯಲ್ಪ ಆಹಾರವನ್ನ ಯೇಸುವಿಗೆ ಒಪ್ಪಿಸ್ತಾನೆ. ಯೇಸು ಆ ಗುಂಪನ್ನ 50 ಮತ್ತು 100ರ ಗುಂಪುಗಳಲ್ಲಿ ಹಸಿರು ಹುಲ್ಲಿನ ಮೇಲೆ ಕ್ರಮವಾಗಿ ಕೂರಿಸಲು ಹೇಳ್ತಾನೆ. ಆಮೇಲೆ ಆತನು ಆ ರೊಟ್ಟಿಗಳನ್ನ ತೆಗೆದುಕೊಂಡು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾನೆ. ಹೌದು, ಇಲ್ಲಿ ಬಳಸಲಾದ ಗ್ರೀಕ್ ಪದ ಯೂಖಾರಿಸ್ಟಿಯೋ. ಕೃತಜ್ಞತೆ ಸಲ್ಲಿಸಿದ ನಂತರ ಆತನು ಅದನ್ನ ಶಿಷ್ಯರ ಮೂಲಕ ಜನರಿಗೆ ಹಂಚುತ್ತಾನೆ. ನನಗಿಲ್ಲಿ ಒಂದು ದೊಡ್ಡ ಪ್ರಶ್ನೆ ಕಾಡ್ತಿದೆ. ಯೇಸು ಯಾಕೆ ತನ್ನ ಶಿಷ್ಯರನ್ನೇ ಊಟ ಹಂಚೋಕೆ ಬಳಸ್ಕೊಂಡ? ಆತನು ಮನ್ಸ್ ಮಾಡಿದ್ರೆ ಒಂದು ಸಣ್ಣ ಮ್ಯಾಜಿಕ್ ತರ ಮಾಡಿ ಎಲ್ಲರ ಮಡಿಲಲ್ಲೂ ತಾನೇ ತಾನಾಗಿ ರೊಟ್ಟಿ ಬೀಳುವಂತೆ ಮಾಡ್ಬೋದಿತ್ತಲ್ಲ? ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟಾಕ್ತದೆ. ದೇವರು ಯಾವಾಗ್ಲೂ ಮನುಷ್ಯರನ್ನ ಬೈಪಾಸ್ ಮಾಡಿ ಕೆಲಸ ಮಾಡಲು ಇಷ್ಟಪಡೋದಿಲ್ಲ. ಆತನು ನಮ್ಮ ಮುಖಾಂತರವೇ ಕೆಲಸ ಮಾಡಲು ಬಯಸುತ್ತಾನೆ. ಓಹೋ, ನಮ್ಮನ್ನ ಬಳಸ್ಕೊಳ್ತಾನೆ ಅಂತ. ಹೌದು, ಆತನು ನಮ್ಮ ಸಣ್ಣ ಕಾಣಿಕೆಗಳನ್ನ ಆ ಹುಡುಗನ ಬಾರ್ಲಿ ರೊಟ್ಟಿಯಂತೆ ತೆಗೆದುಕೊಂಡು ಅದನ್ನ ಆಶೀರ್ವದಿಸಿ ಹಂಚುತ್ತಾನೆ. ಇಲ್ಲಿರುವ ಪಾಠವೆಂದರೆ ನಾವು ಕೇವಲ ವಿತರಕರು, ಉತ್ಪಾದಕರಲ್ಲ. ನಿಜ, ಮನುಷ್ಯನಿಗೆ ಶೂನ್ಯದಿಂದ ಸೃಷ್ಟಿಸುವ ಸಾಮರ್ಥ್ಯವಿಲ್ಲ. ಆದರೆ ದೇವರ ಕೈಯಿಂದ ಪಡೆದದ್ದನ್ನ ಇತರರಿಗೆ ಹಂಚುವ ಜವಾಬ್ದಾರಿ ಇದೆ. ಖಂಡಿತ. ಇದು ನಿಜಕ್ಕೂ ಮನುಮುಟ್ಟುವಂಥ ವಿಚಾರ. ಆ ಹುಡುಗನಿಗೆ ತನ್ನ 5 ಬಾರ್ಲಿ ರೊಟ್ಟಿ 10-15 ಸಾವಿರ ಜನರಿಗೆ ಸಾಕಾಗುತ್ತೆ ಅನ್ನೋ ಕಲ್ಪನೆ ಇರಲಿಲ್ಲ. ನಮ್ಮ ಬಳಿ ಇರುವ ಸಣ್ಣ ಪ್ರತಿಭೆ ಅಥವಾ ಅಲ್ಪ ಸಂಪನ್ಮೂಲವನ್ನ ನಾವು ದೇವರಿಗೆ ಒಪ್ಪಿಸಿದಾಗ ಅದು ಆತನ ಕೈಯಲ್ಲಿ ಹೇಗೆ ಊಹಾತೀತವಾಗಿ ಬೆಳೆಯುತ್ತೆ ಅನ್ನೋದು ಅದ್ಭುತ. ಮೂಲಗಳ ಪ್ರಕಾರ ಅಲ್ಲಿ ಸೇರಿದ ಜನರು ಕೇವಲ ಒಂದು ತುಣುಕು ಪ್ರಸಾದ ತಿಂದಂತೆ ತಿನ್ಲಿಲ್ಲ. ಅಲ್ಲಿ ಬಳಸಲಾದ ಗ್ರೀಕ್ ಪದ ಎಂಪಿಪ್ಲೆಮಿ. ಎಂಪಿಪ್ಲೆಮಿ ಅಂದ್ರೆ ಹೊಟ್ಟೆ ಬಿರಿಯುವಷ್ಟು ಸಂಪೂರ್ಣ ತೃಪ್ತಿಯಾಗುವಷ್ಟು ಊಟ ಮಾಡಿದರು ಎಂದರ್ಥ. ಏನೂ ವ್ಯರ್ಥವಾಗಬಾರದು ಎಂಬುದು ಯೇಸುವಿನ ಆಶಯವಾಗಿದ್ದರಿಂದ ಉಳಿದ ತುಣುಕುಗಳನ್ನು ಸಂಗ್ರಹಿಸಲಾಯಿತು. ಹೌದು, ಆ 12 ಬುಟ್ಟಿಗಳ ಬಗ್ಗೆ ನಾವು ಕೊನೆಯಲ್ಲಿ ಮಾತಾಡೋಣ.
ಆದ್ರೆ ಈ ಕಥೆಯ ನಿಜವಾದ ತಿರುವು ಸಿಗೋದು ಮರುದಿನ ಅಲ್ವಾ? ಹೌದು, ಅವರು ಹೊಟ್ಟೆ ತುಂಬಾ ಊಟ ಮಾಡಿ ಮಲಗಿದರು. ಆದರೆ ಮರುದಿನ ಭೌತಿಕವಾಗಿ ಹೊಟ್ಟೆ ತುಂಬಿಸಿಕೊಂಡಿದ್ದ ಜನರು ಯೇಸುವನ್ನ ಹುಡುಕೊಂಡು ಸರೋವರದ ಆಚೆಯ ದಡಕ್ಕೆ ಬರ್ತಾರೆ. ಆಗ ಯೇಸು ಅವರನ್ನ ಸ್ವಾಗತಿಸುವ ಬದಲು ನೇರವಾಗಿ ಅವರ ಉದ್ದೇಶವನ್ನೇ ಬಯಲು ಮಾಡ್ತಾನೆ. ನೀವು ಪವಾಡಗಳನ್ನ ನೋಡಿದ್ರಿಂದಲ್ಲ, ಬದಲಾಗಿ ನಿನ್ನೆ ರೊಟ್ಟಿ ತಿಂದು ತೃಪ್ತರಾದ್ರಿಂದು ನನ್ನನ್ನ ಹುಡುಕ್ತಿದ್ದೀರಿ ಅಂತ ಹೇಳ್ತಾನೆ. ಆತನು ಅವರಿಗೆ ನಾಶವಾಗುವ ಆಹಾರಕ್ಕಾಗಿ ದುಡಿಯಬೇಡಿ, ನಿತ್ಯ ಜೀವವನ್ನ ಕೊಡುವ ಆಹಾರಕ್ಕಾಗಿ ದುಡಿಯಿರಿ ಅಂತ ಎಚ್ಚರಿಸುತ್ತಾನೆ. ಯೇಸುವಿನ ಈ ಮಾತು ಮೇಲ್ನೋಟಕ್ಕೆ ತುಂಬಾನೇ ಕಠಿಣ ಅನ್ಸುತ್ತೆ. ಆಕರ ಸಾಮಗ್ರಿಯಲ್ಲಿರುವ ಒಂದು ವಾಕ್ಯವನ್ನ ನಾನಿಲ್ಲಿ ನೆನ್ಪಿಸ್ಕೊಳ್ಳಲೇಬೇಕು. ಪ್ರಪಂಚದಾದ್ಯಂತ, ಬೀದಿಯಾದ್ಯಂತ ಅನ್ಯಾಯದ ಬಲಿಪಶುಗಳು ಆಶ್ರಯಕ್ಕಾಗಿ ಮತ್ತು ತಿನ್ನಲು ರೊಟ್ಟಿಗಾಗಿ ಅಳ್ತಾರೆ. ಇದು ಇಂದಿನ ಕಟು ವಾಸ್ತವ. ಹೌದು, ಇಂದಿಗೂ ಪ್ರಪಂಚದಲ್ಲಿ ಹಸಿವಿನಿಂದ ಮಕ್ಕಳು ಸಾಯುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲದಾಗ ನಿತ್ಯ ಜೀವದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಮಾತನಾಡುವುದು ಕಷ್ಟವಲ್ಲವೇ? ಹೊಟ್ಟೆ ಖಾಲಿ ಇರುವಾಗ ಆಧ್ಯಾತ್ಮಿಕ ಮಾತುಗಳು ಅರ್ಥಹೀನ ಎನಿಸುತ್ತಿಲ್ಲವೇ? ಇದು ಅತ್ಯಂತ ಪ್ರಾಯೋಗಿಕವಾದ ಪ್ರಶ್ನೆ. ಆದ್ರೆ ಯೇಸು ಇಲ್ಲಿ ಜನರು ಹಸಿವಿನಿಂದಿದ್ದಕ್ಕೆ ಅವರನ್ನ ಗದರಿಸುತ್ತಿಲ್ಲ. ಮತ್ತೆ ಯಾಕೆ ಹಾಗೆ ಹೇಳಿದ? ಆತನಿಗೆ ಅವರ ಭೌತಿಕ ಹಸಿವಿನ ಬಗ್ಗೆ ಅಪಾರ ಕರುಣೆ ಇದೆ. ಅದಕ್ಕಾಗಿಯೇ ಹಿಂದಿನ ದಿನ ಊಟ ಹಾಕಿದ್ದು. ಆದ್ರೆ ಆತನ ಕಳವಳ ಬೇರೆ. ದೇವರು ನೀಡುವ ಶಾಶ್ವತ ಪ್ರೀತಿಯನ್ನ ಬಿಟ್ಟು ಮನುಷ್ಯ ಕೇವಲ ಭೌತಿಕ ಅಗತ್ಯತೆಗಳಿಗೆ ಮಾತ್ರ ಅಂಟುಕೊಳ್ತಿತ್ತಾನಲ್ಲ ಅನ್ನೋದೇ ಆತನ ನಿರಾಸೆ. ಅಂದ್ರೆ ನಾವು ದೇವರನ್ನ ಕೇವಲ ನಮ್ಮ ಅಗತ್ಯತೆಗಳನ್ನ ಪೂರೈಸುವ ಎಟಿಎಂ ಯಂತ್ರದಂತೆ ನೋಡ್ತೀವಿ ಅಂತನಾ? ನಿಖರವಾಗಿ. ಪ್ರಾರ್ಥನೆ ಅನ್ನೋ ಕಾಯಿನ್ ಹಾಕೋ, ನಮಗೆ ಬೇಕಾದ ಪ್ರಾಡಕ್ಟ್ ಅನ್ನೋ ಪವಾಡ ಆಚೆ ಬರುತ್ತೆ ಅನ್ನೋ ಮನಸ್ಥಿತಿ. ಅರಣ್ಯದಲ್ಲಿ ಇಸ್ರಾಯೇಲರಿಗೆ ಸಿಕ್ಕ ಮನ್ನಾ ಕೇವಲ ಒಂದು ತಾತ್ಕಾಲಿಕ ಸೂಚನೆಯಾಗಿತ್ತು. ಹೌದು, ಆ ಮನ್ನಾ ತಿಂದವರು ಕೂಡ ಕೊನೆಗೆ ಸತ್ತೇ ಹೋದ್ರು. ಮನುಷ್ಯನಿಗೆ ಭೌತಿಕ ಆಹಾರ ಎಷ್ಟು ಮುಖ್ಯವೋ ಅದಕ್ಕಿಂತಲೂ ಮಿಗಿಲಾಗಿ ಸೃಷ್ಟಿಕರ್ತನೊಂದಿಗಿನ ಸಂಬಂಧ ಮುಖ್ಯ. ಅದಕ್ಕಾಗಿಯೇ ಯೇಸು ತಾನೇ ನಿಜವಾದ ಜೀವನದ ರೊಟ್ಟಿ ಎಂದು ಘೋಷಿಸ್ತಾನೆ. ಹೊಟ್ಟೆ ತುಂಬಿದ ಮರುಕ್ಷಣವೇ ಮತ್ತೆ ಹಸಿವಾಗ್ತದೆ, ಆದ್ರೆ ಆಧ್ಯಾತ್ಮಿಕ ಶೂನ್ಯತೆಯನ್ನ ತುಂಬಬಲ್ಲ ಏಕೈಕ ಶಕ್ತಿ ಆತನೇ ಎನ್ನುವುದು ಆತನ ವಿವರಣೆ ಅಲ್ವಾ? ಹೌದು. ಆಗ ಜನರು ಯೇಸುವನ್ನ ಒಂದು ಪ್ರಶ್ನೆ ಕೇಳ್ತಾರೆ, ದೇವರ ಕೆಲಸಗಳನ್ನ ಮಾಡಲು ನಾವು ಏನ್ ಮಾಡಬೇಕು ಅಂತ. ಇದು ಎಷ್ಟೋ ಸಹಜವಾದ ಪ್ರತಿಕ್ರಿಯೆ ಅಲ್ವಾ? ನಮ್ಮ ಬುದ್ಧಿ ಯಾವಾಗ್ಲೂ ನಾನೇನನ್ನಾದ್ರೂ ಸಾಧಿಸ್ಬೇಕು, ದುಡಿಬೇಕು ಅಂತಲೇ ಯೋಚಿಸುತ್ತೆ. ನಾವು ಯಾವಾಗಲೂ ಒಂದು ಟೂ ಡೂ ಲಿಸ್ಟ್ ಕೇಳ್ತೀವಿ. ಹೌದು, ಮನುಷ್ಯನಿಗೆ ತನ್ನ ಸ್ವಂತ ಶ್ರಮದ ಮೇಲೆ ಅಪಾರವಾದ ನಂಬಿಕೆ. ಆದರೆ ಯೇಸುವಿನ ಉತ್ತರ ಅವರ ಲೆಕ್ಕಾಚಾರಗಳನ್ನು ತಲೆ ಕೆಳಗು ಮಾಡ್ತದೆ. ದೇವರು ಕಳುಹಿಸಿದವನಲ್ಲಿ ನಂಬಿಕೆ ಇಡುವುದೇ ದೇವರ ಕೆಲಸ ಅಂತ ಹೇಳ್ತಾನೆ. ಹಾಗಾದ್ರೆ ಇದರ ಅರ್ಥವೇನು? ನಂಬಿಕೆ ಅನ್ನೋದು ಒಂಥರ ಫೀಲಿಂಗ್ ಅಲ್ವಾ? ಅಥವಾ ಮೆದುಳಿನಲ್ಲಿ ಒಂದು ವಿಷಯವನ್ನ ಒಪ್ಪಿಕೊಳ್ಳುವ ಕ್ರಿಯೆ? ಅದನ್ನ ಕೆಲಸ ಅಂತ ಹೇಗ್ ಕರೆಯೋಕ್ ಸಾಧ್ಯ? ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದರೆ ಇಲ್ಲಿ ಯೇಸು ಹೇಳುತ್ತಿರುವ ನಂಬಿಕೆ ಅಂದ್ರೆ ಕೇವಲ ತಲೆಯಲ್ಲಿ ಹೌದು ಅಂತ ಒಪ್ಪಿಕೊಳ್ಳೋದಲ್ಲ. ಇಲ್ಲಿನ ನಂಬಿಕೆ ಎಂದರೆ ಶರಣಾಗತಿ, ಸರ್ವಸ್ವವನ್ನು ಒಪ್ಪಿಸುವುದು. ಅಂದ್ರೆ ನಮ್ಮ ಕಂಟ್ರೋಲ್ ಬಿಟ್ಕೊಡೋದು ಅಂತ? ಹೌದು. ಮನುಷ್ಯನಿಗೆ ಶರಣಾಗುವುದು ಅತ್ಯಂತ ಕಷ್ಟದ ಕೆಲಸ. ಏಕೆಂದ್ರೆ ನಮಗೆ ಯಾವಾಗಲೂ ನಮ್ಮ ಬದುಕಿನ ನಿಯಂತ್ರಣ ನಮ್ಮ ಕೈಯಲ್ಲೇ ಇರಬೇಕು ಅನ್ನೋ ಹಂಬಲ ಇರುತ್ತೆ. ನಮ್ಮ ಲೆಕ್ಕಾಚಾರಗಳಿಗೆ ನಿಲುಕದಿದ್ರೂ ನಮ್ಮ ಬದುಕಿನ ಅತ್ಯಂತ ಕಷ್ಟಕರ ಸಮಸ್ಯೆಗಳನ್ನ ಆತನ ಕೈಗೆ ಒಪ್ಪಿಸುವುದು ಸುಲಭದ ಮಾತಲ್ಲ. ಓಹೋ, ಅಂದ್ರೆ ನಮ್ಮದೇ ಬುದ್ಧಿವಂತಿಕೆ ಮತ್ತು ಆ 200 ದಿನಾರಿಯಸ್ನ ಪ್ರಾಕ್ಟಿಕಲ್ ಯೋಚನೆಗಳನ್ನ ಬದಿಗಿಟ್ಟು ಆತನು ಮಾಡುವ ಹೊಸ ಕಾರ್ಯಗಳಿಗೆ ನಮ್ಮನ್ನ ನಾವು ತೆರೆದುಕೊಳ್ಳೋದು ನಿಜವಾದ ಕೆಲಸ ಅಂತೀರಾ? ಹೌದು. ಮಾನವನ ಪ್ರಯತ್ನದಿಂದ ದೇವರಿಗೆ ಹತ್ತಿರವಾಗಲು ಸಾಧ್ಯವಿಲ್ಲ. ಸಂಪೂರ್ಣ ಶರಣಾಗತಿಯೇ ಅತಿದೊಡ್ಡ ನಂಬಿಕೆ ಮತ್ತು ಅದೇ ಅತಿದೊಡ್ಡ ಕೆಲಸ. ಇದು ನಿಜಕ್ಕೂ ಆಳವಾದದ್ದು. ಭೌತಿಕ ಹಸಿವನ್ನ ನೀಗಿಸುವ ಅದೇ ದೇವರು ನಮ್ಮ ಒಳಗಿನ ಆಧ್ಯಾತ್ಮಿಕ ಹಾಲಾಹಲವನ್ನ ಶಮನ ಮಾಡಲು ಬಯಸುತ್ತಾನೆ. ನಾವೇನ್ ಮಾಡ್ಬೇಕು ಅಂದ್ರೆ, ನಮ್ಮಲ್ಲಿ ಇಲ್ಲದಿರೋದಿರ ಬಗ್ಗೆ ಚಿಂತಿಸುತ್ತಾ ಕೂರು ಬದಲು ನಮ್ಮಲ್ಲಿರುವುದನ್ನ ಆತನಿಗೆ ಒಪ್ಪಿಸ್ಬೇಕು ಅಲ್ವಾ? ಹೌದು. ನಾವು ಆತನನ್ನ ಕೇವಲ ಒದಗಿಸುವಾತನಾಗಿ ಮಾತ್ರವಲ್ಲ, ಆತನೇ ನಮ್ಮ ಬದುಕಿನ ಅತ್ಯುನ್ನತ ಬಹುಮಾನ ಅನ್ನೋದನ್ನ ಅರಿತುಕೊಳ್ಬೇಕು. ಖಂಡಿತ. ಈಗ ಈ ಇಡೀ ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ನಾವು ಒಂದು ಸಣ್ಣ ಆದ್ರೆ ಅತ್ಯಂತ ಆಳವಾದ ವಿಚಾರವನ್ನ ಯೋಚನೆಗಾಗಿ ಬಿಟ್ಟಿದ್ದೇವೆ. ಪವಾಡ ಮುಗಿದ ಮೇಲೆ ಉಳಿದ ರೊಟ್ಟಿಗಳನ್ನ ಸರಿಯಾಗಿ 12 ಬುಟ್ಟಿಗಳಲ್ಲಿ ಸಂಗ್ರಹಿಸಲಾಯಿತು ಅಂತ ಮೂಲಗಳು ಹೇಳ್ತವೆ. ಹೌದು, ಸರಿಯಾಗಿ 12 ಬುಟ್ಟಿಗಳು. ಒಂದು ನಿಮಿಷ, ಈ ಲೆಕ್ಕಾಚಾರ ನೋಡಿ. ಅಲ್ಲಿ 10 ಬುಟ್ಟಿ ಇರಬಹುದಿತ್ತು ಅಥವಾ 20 ಇರಬಹುದಿತ್ತು.
ಆದ್ರೆ ಸರಿಯಾಗಿ 12. ಯೇಸುವಿನ ಜೊತೆ ಇದ್ದ ಶಿಷ್ಯರು ಎಷ್ಟು ಜನ? ಸರಿಯಾಗಿ 12 ಜನ ತಾನೆ. ಹೌದು. ಅಂದ್ರೆ ಯಾರೆಲ್ಲ ನಮ್ಮತ್ರ ಕೇವಲ 5 ರೊಟ್ಟಿ ಇದೆ, ಇದು ಅಸಾಧ್ಯ ಎಂದ ಹೇಳಿದ್ರೋ, ಆ ಪ್ರತಿಯೊಬ್ಬ ಶಿಷ್ಯನಿಗೂ ತನ್ನ ಸ್ವಂತ ನಂಬಿಕೆಯ ಕೊರತೆಯ ನಡುವೆಯೂ ದೇವರು ಮಾಡಿದ ಅದ್ಭುತದ ಕುರುಹಾಗಿ ಒಂದೊಂದು ಭಾರವಾದ ಬುಟ್ಟಿ ಸಿಕ್ಕಿದ. ನಿಖರವಾಗಿ ಹೇಳಿದ್ರಿ. ತಾವು ಲೆಕ್ಕಾಚಾರ ಹಾಕಿ ಸಾಧ್ಯವಿಲ್ಲ ಎಂದಿದ್ದೇ ಕಣ್ಣೆದುರು ಅಪಾರವಾಗಿ ಬೆಳೆದು ನಿಂತಾಗ ಆ ಪ್ರತಿಯೊಬ್ಬ ಶಿಷ್ಯನ ಕೈಯಲ್ಲೂ ಆ ಕೃಪೆಯ ಭಾರವಿತ್ತು. ಅವರು ಆ ಬುಟ್ಟಿಯನ್ನ ಹೊತ್ಕೊಂಡು ಹೋಗುವಾಗ ತಮ್ಮದೇ ಅಲ್ಪನಂಬಿಕೆಯ ಬಗ್ಗೆ ಖಂಡಿತ ಯೋಚಿಸಿರ್ತಾರೆ. ಇದು ನಿಜಕ್ಕೂ ಮೈಜುಮ್ಮೆನಿಸುವ ವಿಚಾರ. ಇಂದು ನಮ್ಮ ಜೀವನದಲ್ಲಿ ನಾವು ಎದುರಿಸುತ್ತಿರುವ ಅಸಾಧ್ಯವಾದ ಸಮಸ್ಯೆಗಳ ಮುಂದೆ ನಿಂತಾಗ ಈ ಹಿಂದೆ ದೇವರು ನಮಗೆ ಕರುಣಿಸಿ ನಮ್ಮ ಬಳಿಯೇ ಉಳಿದಿರುವ ಆ ಕೃಪೆಯ ಬುಟ್ಟಿಗಳನ್ನು ನಾವು ಮರೆತುಬಿಟ್ಟಿದ್ದೇವೆಯಾ? ನಮಗಾಗಿ ಕಾದಿರುವ ಆ 12 ಬುಟ್ಟಿಗಳು ಇಂದಿಗೂ ನಮಗೆ ಏನನ್ನ ನೆನಪಿಸುತ್ತಿವೆ? ಈ ಅದ್ಭುತವಾದ ಪ್ರಶ್ನೆಯನ್ನ ನಮ್ಮೆಲ್ಲರ ಆಲೋಚನೆಗೆ ಬಿಡುತ್ತಾ ಇಂದಿನ ಈ ಆಳವಾದ ಅಧ್ಯಯನವನ್ನ ಮುಗಿಸೋಣ. ಈ ಬಗ್ಗೆ ಯೋಚಿಸೋಣ.